ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನೆಲ್. ಸೊ ನಾವಿವತ್ತು ಶಿವಮೊಗ್ಗಕ್ಕೆ ಬಂದಿದ್ದೀವಿ. ತುಮಕೂರಿಂದ ವಾಪಸ್ ಶಿವಮೊಗ್ಗ ಕಡೆಗೆ. ನೋಡ್ರಿ ನನ್ನ ಮಗಳು ಹೆಂಗೆ ನೋಡ್ತಾ ಇದ್ದಾಳೆ. ಮಮ್ಮಿ ಏನೋ ಹೇಳ್ತಾ ಇದ್ದಾರೆ, ಮಮ್ಮ ಏನೋ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾಳೆ. ಸೊ ಇವತ್ತು ಸ್ನೇಹ ಬಂದಿದ್ದಾಳೆ, ಅಂದರೆ ರಾಹಾ ಅವರ ಚಿಕ್ಕಮ್ಮ ಬಂದಿದ್ದಾರೆ. ಸೊ ಅ ಡೇ ಔಟ್ ವಿತ್ ಚಿಕ್ಕಿ ಅಂತ ಮಾಡೋಣ ಅಂತ. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟು. ಏನಪ್ಪ ಅಂತ ಅಂದರೆ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಕೆಫೆ ಆಗಿದೆ, ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು. ರೆಸ್ಟೋರೆಂಟ್ ಅಲ್ಲ, ಕೈಂಡ್ ಆಫ್ ಕೆಫೆ. ಈ ಶೆಲ್ ಪೆಟ್ರೋಲ್ ಬಂಕಲ್ಲೆಲ್ಲ ಇರುತ್ತಲ್ಲ ಆ ಥರ. ಸೊ ಅದನ್ನ ನಾನು ಈಗಲೇ ಹೇಳಲ್ಲ. ಸೊ ನಿಮ್ಗೆಲ್ರಿಗೂ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇವತ್ತು ನಾನೇ ಅಲ್ಲಿ ಸ್ವತಃ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ನಾವಿವಾಗ ಮಧ್ಯಾಹ್ನ ಟೈಮು ಹೆಚ್ಚು ಕಮ್ಮಿ ಎಷ್ಟು ಸ್ನೇಹ 149 ಇವಾಗ. ಸೊ ನಾವಿಬ್ರು ಇವತ್ತು ಸಿಸ್ಟರ್ಸ್ ಡೇ ಔಟ್ ಮಾಡ್ತಾ ಇದೀವಿ. ಯಾವ್ದೋ ಒಂದು ಒಳ್ಳೆ ಕೆಫೆಗೆ ಹೋಗ್ತಾ ಇದೀವಿ. ಕೆಫೆ ಶಿವಮೊಗ್ಗ ಹೇಳ್ಬಿಟ್ಲು ಗಾಯ್ಸ್. ನಾನು ಅಲ್ಲಿ ಹೋಗಿ ನಿಮಗೆ ತೋರ್ಸೋಣ ಅನ್ಕೊಂಡಿದ್ದೆ, ಬಟ್ ದಟ್ ಇಸ್ ಓಕೆ. ಲೆಟ್ಸ್ ಗೋ. ಏನದು? ಲೆಟ್ಸ್ ಗೋ ಕೆಪಾಪ್ ಕೆಫೆ ಅಂತೆ. ಅದು ಪಕ್ಕಾ ಕೊರಿಯನ್ ಕೆಫೆ. ನಾವಂತೂ ವೆರಿ ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಸೊ ಕೊರಿಯನ್ ಕೆಫೆ ಹೇಗಿರುತ್ತೆ, ಅಲ್ಲಿ ಯಾವ ತರ ನೂಡಲ್ಸ್ ಇರುತ್ತೆ, ಹೇಗ್ ತಿನ್ಬೇಕು, ಹೇಗ್ ಮಾಡ್ಬೇಕು ಅಂತ ನಾವಿವತ್ತು ನಿಮಗ್ ತೋರಿಸ್ತೀವಿ. ಸೊ ಈಗ ಮ್ಯಾಪ್ ಹಾಕೊಂಡಿದೀವಿ. ಮ್ಯಾಪ್ ಹಾಕೊಂಡು ಕೆಪಾಪ್ ಕೆಫೆಗೆ ಹೋಗೋಣ. ಬನ್ನಿ, ಚಲೋ, ಲೆಟ್ಸ್ ಗೋ ಟು ಕೆಪಾಪ್ ಕೆಫೆ. ಮಠ ಮಧ್ಯಾಹ್ನ ನಾವಿಬ್ರು ಇವಾಗ ಹೊರಟಿದೀವಿ ಕೆಪಾಪ್ ಕೆಫೆಗೆ. ನಮ್ಮ ಮಮ್ಮಿ ಅಂದ್ರು ಆಕ್ಚುಲಿ ಒಳ್ಳೆ ನುಗ್ಗೆಕಾಯಿ ಸಾಂಬಾರ್ ಮಾಡಿದೀನಿ, ತಿನ್ಕೊಂಡು ಹೋಗ್ರಿ ಅಂತ. ಬಟ್ ನಾವು ತುಂಬಾ ಹೋಪ್ಸ್ ಇಟ್ಕೊಂಡಿದೀವಿ ಕೆಪಾಪ್ ಕೆಫೆಗೆ. ಐ ಹೋಪ್ ಮೋಸ ಮಾಡಲ್ಲ ಕೆಪಾಪ್ ಕೆಫೆ ಅವ್ರು ಅನ್ಕೊಂಡಿದೀವಿ. ಸೊ ಹೋಗೋಣ, ಹೇಗಿದೆ ನೋಡೋಣ. ರಾಹಾ ಮೇಡಮ್ ಸೊ ಫೈನಲಿ ನಾವು ಬಂದಿದೀವಿ ಕೆಪಾಪ್ ಕೆಫೆಗೆ. ಸೊ ಬನ್ನಿ ನೋಡೋಣ ಒಳಗೆ ಹೇಗಿದೆ ಅಂತ. ಓಹೋ ನೋಡಿ ಎಷ್ಟು ವೆರೈಟಿ ಆಗಿದೆ ಐಟಮ್ಸು. ರಾಹಾ ಯಾಕೆ ಟಚ್ ಮಾಡ್ತಾರೆ ಅದು ತಗೊಳ್ಳಂತ. ಸೊ ನೋಡ್ತಿದ್ದೀರಲ್ಲ, ಇದೆಲ್ಲ ಕೊರಿಯನ್ ರ್ಯಾಮನ್ ಅಂತ. ಸೊ ಕೊರಿಯನ್ ರ್ಯಾಮನ್ ಅಂದರೆ ಅವರು ನೂಡಲ್ಸಿಗೆ ರ್ಯಾಮನ್ ಅಂತಾರೆ. ಸೊ ವೆರೈಟಿ ಆಫ್ ರ್ಯಾಮನ್ಸ್ ಇತ್ತು, ಅಂದರೆ ವೆಜ್, ನಾನ್ ವೆಜ್, ಚೀಸ್, ಮಶ್ರೂಮ್, ಎಗ್, ಸಿಕ್ಕಾಬಟ್ಟೆ ವೆರೈಟಿ ಇದೆ, ನೀವು ನೋಡ್ಬೋದು. ಈಗ ಇದರಲ್ಲಿ ನಾವು ಒಂದನ್ನು ಸೆಲೆಕ್ಟ್ ಮಾಡಿ ನಾವೇ ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ಸೊ ಅದನ್ನು ಹೇಗೆ ಮಾಡ್ಕೋಬೇಕು ಅಂತ ನಾವು ನಿಮಗೆ ತೋರಿಸ್ತೀವಿ, ಬನ್ನಿ. ಮೇಲ್ಗಡೆ ಟಾಪಿಂಗ್ಸ್ನು ಕೂಡ ನಾವೇ ಚೂಸ್ ಮಾಡ್ಕೋಬೇಕು. ಸೊ ಆ ಟಾಪಿಂಗ್ಸ್ ಇಲ್ಲಿದೆ, ತೋರಿಸ್ತೀನಿ ನೋಡಿ. ಇವ್ರ ಹೆಲ್ಪ್ನ ತಗೊಂಡು ಕೊನೆಗೂ ನಾವೊಂದು ರ್ಯಾಮನ್ನ ಚೂಸ್ ಮಾಡಿದ್ವಿ. ಸೊ ಅದು ಬಂದು ಚೀಸ್ ರ್ಯಾಮನ್ ಅಂತ. ಸೊ ಇದ್ರ ಜೊತೆಗೆ ಈಗ ಅವ್ರು ಹೇಳಿದ್ರು ಒಂದು ಕೂಲ್ ಡ್ರಿಂಕ್ಸ್ ತೊಗೊಳ್ಳಿ, ಅಂದರೆ ಒಂದು ಫುಲ್ ಮೀಲ್ ತೊಗೋಬೇಕು, ಮೀಲ್ ಪ್ಯಾಕೇಜ್ ಅಂತ. ಸೊ ಆ ಮೀಲ್ ಪ್ಯಾಕೇಜಲ್ಲಿ ಒಂದು ರ್ಯಾಮನ್ನು ಒಂದು ಕೂಲ್ ಡ್ರಿಂಕ್ಸು ಇನ್ಕ್ಲೂಡ್ ಆಗಿರುತ್ತೆ. ಸೊ ಈಗ ನಾವು ಒಂದು ಕೂಲ್ ಡ್ರಿಂಕ್ಸ್ ತೊಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಗ್ರೇಪ್ಸು, ಲೆಮನ್ನು ನೋಡ್ಬೋದು ನೀವು, ವಾಟರ್ಮೆಲನ್ನು, ವೆರೈಟಿ ಆಫ್ ಜ್ಯೂಸಸ್ ಇದೆ ನಿಮಗೆ ಇಲ್ಲಿ. ಅಂದರೆ ಕೂಲ್ ಡ್ರಿಂಕ್ಸ್ ಅಂದರೆ ಕೂಲ್ ಡ್ರಿಂಕ್ಸ್ ಥರ ಜ್ಯೂಸ್ ಇದು. ಆ್ಯಕ್ಚುಲಿ ಇದು ರೆಡಿಮೇಡ್ ಜ್ಯೂಸು, ಇದಕ್ಕೆ ಅವರು ಐಸ್ ಹಾಕ್ಬಿಟ್ಟು ಕೊಡ್ತಾರಂತೆ. ಸೊ ನಾವು ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಬನ್ನಿ
ಇನ್ನೊಂದು ಕೂಲ್ ಡ್ರಿಂಕ್ಸ್ ಅಥವಾ ಜ್ಯೂಸ್ ಸೆಲೆಕ್ಟ್ ಮಾಡಬೇಕು. ಸೊ ನಮಗೆ ಇಂಟ್ರೆಸ್ಟಿಂಗಾಗಿ ಕಾಣಿಸಿದ್ದು ಈ ವಾಟರ್ಮೆಲನ್ನು. ಸೊ ನೋಡೋಣ ಈ ವಾಟರ್ಮೆಲನ್ ಜ್ಯೂಸ್ ಹೇಗಿರುತ್ತೆ ಅಂತ. ಸೊ ಫೈನಲಿ ನಾವು ಆ ವಾಟರ್ಮೆಲನ್ ಜ್ಯೂಸ್ನೇ ತಗೊಂಡು ಈಗ ಬಿಲ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ನಾವು ಟಾಪಿಂಗ್ ಸೆಲೆಕ್ಟ್ ಮಾಡಬೇಕಂತೆ. ಸೊ ದೀಸ್ ಆರ್ ದ ಟಾಪಿಂಗ್ಸ್ ಅಂತೆ, ವೆಜ್ ಟಾಪಿಂಗ್ಸ್. ಸೊ ನಾವು ಇವಾಗ ಇದರಲ್ಲಿ ಸ್ನೇಹ ಟೆಲ್ ಮಿ. ಮಶ್ರೂಮ್. ಓಕೆ, ಮಶ್ರೂಮ್. ಇವತ್ತು ಸ್ನೇಹ ಯಾವ್ದ್ಯಾವ್ದು ಹೇಳ್ತಾಳೋ. ಅಲ್ಲ, ಚೀಸ್ ರಾಮನ್ಗಿಂತ ನಾರ್ಮಲ್ ರಾಮನ್ ತೊಗೊಂಡು ಮೇಲೆ ಚೀಸ್ ಹಾಕೊಂಡು ಮಾಡ್ತೀವಲ್ಲ. ಓಕೆ, ದಟ್ ಈಸ್ ಆಲ್ಸೋ ಓಕೆ. ಓಕೆ, ನಾವಿವಾಗ ಮತ್ತೆ ಚೇಂಜ್ ಮಾಡ್ಕೊಂಡ್ವಿ. ಕಿಮ್ಚಿ ಅಂತೆ ಸ್ನೇಹ ಅಂದ್ಲು. ಸುಪ್ರಿಯಕ ಅದು ಚೀಸು ಪ್ಲಸ್ ಚೀಸ್ ಎಕ್ಸ್ಟ್ರಾ ಚೀಸ್ ಆಗುತ್ತೆ ಅಂತ ಬರ್ತಾರೆ. ಬಿಲ್ ಎಲ್ಲ ಆಯಿತು. ಸೊ ಬನ್ನಿ ಈಗ ರ್ಯಾಮನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಅವರೇ ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಇದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ. ಸೊ ರಾಹನ ನೋಡಿ ಅವರು, ನಾನು ರಾಹನ ಎತ್ಕೋತೀನಿ, ನೀವೇ ಪ್ರಿಪೇರ್ ಮಾಡಿ ಮ್ಯಾಮ್ ಅಂದರು. ಸೊ ಹಾಗಾಗಿ ರಾಹನ ಅವ್ರ ಕೈ ಕೊಟ್ಟು ನಾವು ರ್ಯಾಮನ್ನು ಪ್ರಿಪೇರ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ. Let's taste watermelon juice. Wow! Actually, yeah, good, not bad. ಸ್ವಲ್ಪ ಶುಗರಿ ಅನ್ಸುತ್ತಲ್ವಾ? ಓಕೆ, ಸೊ ಈಗ ರ್ಯಾಮನ್ನಿಗೆ ಬರೋಣ. ನೂಡಲ್ಸ್ ಚೆನ್ನಾಗಿಲ್ಲಪ್ಪ, ರ್ಯಾಮನ್. ಸ್ವಲ್ಪ ಬರದೇ ಇಲ್ಲ, ಇಷ್ಟ ಬರುತ್ತೆ. ಚೆನ್ನಾಗಿದೆ, ಗುಡ್. ನಾನೇನೋ ಅನ್ಕೊಂಡಿದ್ದೆ, ತುಂಬ ಚೆನ್ನಾಗಿದೆ, ಗುಡ್. ವಾಟರ್ಮೆಲನ್ ಫ್ಲೇವರ್ ಸ್ಪೈಸಿ ಥರ ಬರ್ತಾ ಇದೆ. ಹೌದಾ? ಬರ್ತಾ ಇಲ್ಲ ಅಂದರೆ ನಾರ್ಮಲ್ ಸ್ಪೈಸಿ ಚೀಸಿ ಬರ್ತಾ ಇದೆ. ಹಾಂ, ಚೆನ್ನಾಗಿದೆ. ಓಕೆ. ಹೆಂಗಿತ್ತು ಇವತ್ತು ಡೇ ಔಟ್ ವಿತ್ ಪಾಪು? ಸೂಪರ್ ಆಗಿತ್ತು. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಚಿನ್ನಿ ಬುಗ್ಗಲಿ ಜೊತೆ ಸೂಪರ್ ಆಗಿತ್ತು. ಬಾಯ್. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಫುಡ್ ಕೋರ್ಟ್ಗೆ. ಮಧ್ಯಾಹ್ನ ಎಲ್ಲ ಒಂದ್ ಕಡೆ ಆಯ್ತು. ಸೊ ಈಗ ಸಂಜೆ ಹೊತ್ತು ನಮ್ಮ ಮಮ್ಮಿ ನನ್ನನ್ ಬಿಟ್ಟು ನೀವಿಬ್ರೇ ಹೋಗಿದ್ದೀರಾ ಅಂದ್ರು. ಅದಕ್ಕೆ ಯಾಕೆ ಬೇಜಾರು, ಬಾ ಮಮ್ಮಿ ನೀನು ಅತ್ತ ಕರ್ಕೊಂಡು ಹೋಗ್ತೀವಿ ಅಂತ ಎಸ್ ಚಾಟ್ಸಿಗೆ ಹೋಗ್ತಾ ಇದೀವಿ ಈಗ. ಸೊ ಚಾಟ್ಸಿಗೆ ನಾವು ಸಿಹಿಮೊಗೆ ಫುಡ್ ಪಾರ್ಕ್ ಗೊತ್ತಲ್ಲ. ಸೊ ಬನ್ನಿ, ಲೆಟ್ಸ್ ಗೋ. ಬಸ್ನ್ಯಾ
ಅವಳು ಅಲ್ಲಿ ಸ್ಕೂಟಿ ತಗೊಂಡು ಬರ್ತಾಳೆ, ಈಗ ನಮ್ಮನ್ನ ಜಾಯ್ನ್ ಆಗ್ತಾಳೆ. ಸೊ ಎಸ್, ನಮ್ಮ ಅಪ್ಪಾಜಿ ಪಾಪ ಅಂಗಡಿ ಹೊರಟಿದ್ದಾರೆ. ಬಾಯ್. ನೋಡ್ರಿ ನಮ್ಮ ಫುಡ್ ಕೋರ್ಟು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವನ. ಇದು ಸಿಹಿಮೊಗೆ ಫುಡ್ ಪಾರ್ಕ್. ನೋಡ್ರಿ ಎಷ್ಟು ಚೆನ್ನಾಗಿ ರೆಡ್, ಯೆಲ್ಲೋ, ಕೆಂಪು, ಹಳದಿ ರಾರಾಜಿಸುತ್ತಿದೆ ನಮ್ಮ ಈ ಫುಡ್ ಕೋರ್ಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಫ್ಲಾಗ್ಸು. ಅಂದರೆ ನಮ್ಮ ಅಪ್ಪಾಜಿ ಬೆಂಗಳೂರು ಬಿನ್ನಿಪೇಟ್ ಅಂತೆ, ಬಿನ್ನಿ ಮಾರ್ಕೆಟಲ್ಲಿ ಓಡಾಡಿ ಅವ್ರು ಬೆಂಗಳೂರಿಗೆ ಬಂದರೆ ಬರೀ ಇಂಥವೇ ಕೆಲಸ ಮಾಡೋದು. ಗಾಯ್ಸ್, ಬರೀ ಇಂಥವೇ ಏನಾದರೂ ಒಂದು ಹುಡುಕ್ತಾ ಇರ್ತಾರೆ ಫುಡ್ ಕೋರ್ಟಿಗೆ, ಡಿಫ್ರೆಂಟಾಗಿರಲಿ ಅಂತ. ಸೊ ನೋಡಿ, ನಮ್ಮ ಫುಡ್ ಕೋರ್ಟಲ್ಲಿ ನಮ್ಮದೇ ವಾಟರ್, ವಿವಾನ್ ವಾಟರ್. ಈ ವಿಡಿಯೋ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ.